ನಮಸ್ತೆ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಬೋಳೂರು ಸುವರ್ಣ ಚಾನಲ್. ಇವತ್ತು ನಾವು ಕರಾವಳಿ ಶೈಲಿಯ ಇನ್ನೊಂದು ಬಗೆಯ ಮೀನಿನ ರುಚಿಕರವಾದ ಪದಾರ್ಥವನ್ನು ಮಾಡೋಣ. ಇವತ್ತು ಸ್ವಲ್ಪ ದೊಡ್ಡ ದೊಡ್ಡ ಕುರ್ಚಿ ಮೀನು ಸಿಕ್ಕಿದೆ. ಕುರ್ಚಿ ಮೀನು ಹೇಳಿದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಪೋನಿ ಫಿಶ್ ಅಂತ ಸಹ ಕರೀತಾರೆ. ಹಾಗಾದರೆ ಈ ರುಚಿಕರವಾದ ಫಿಶ್ಶಿನ ಅಂದರೆ ಮೀನಿನ ಸಾರನ್ನು ನಾವು ಹೇಗೆ ಮಾಡ್ತೇವೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಮೀನಿನ ಸಾರಿಗೆ ಏನೆಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಅಂತ ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ, ಇವತ್ತು ಸ್ವಲ್ಪ ಫ್ರೆಶ್ ಕುರ್ಚಿ ಮೀನು ಸಿಕ್ಕಿದೆ. ಮಂಗಳೂರಿನವರು ಕುರ್ಚಿ ಮೀನನ್ನು ಬಹಳ ರುಚಿಯುಕ್ತವಾಗಿ ಮಾಡ್ತಾರೆ. ಅಂದರೆ ಕರಾವಳಿ ಭಾಗದಲ್ಲಿ ಮೀನಿನ ಪದಾರ್ಥ ಫೇಮಸ್. ಅದರಲ್ಲಿ ನಾವು ಮಾಡುವ ರೀತಿ ಹೇಗೆ ಅಂತ ಇವತ್ತು ತೋರಿಸ್ಕೊಡಲಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಅದು ಕೆಂಪಕ್ಕಿ ಅನ್ನ ಅಂದರೆ ಕುಚ್ಚಲಕ್ಕಿ ಅನ್ನಕ್ಕಂತೂ ಹೇಳಿ ಮಾಡಿಸಿದಂತಹ. ಹಾಗಾದರೆ ಇದನ್ನೀಗ ನಾವು ಮೊದಲಿಗೆ ಕ್ಲೀನ್ ಮಾಡ್ಕೊಂಡು ತರೋಣ. ಕ್ಲೀನ್ ಮಾಡಿದ ಮೇಲೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಾಗೂ ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ನಾನೀಗ ಒಂದು ಮೀನನ್ನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ನೋಡಿ, ಈ ಮೀನಲ್ಲಿ ಹೀಗೆ ಎಲ್ಲ ಮೀನುಗಳ ಹಾಗೆ ಇದನ್ನು ಮಾಡ್ಕೊಳ್ಳೋದು. ಸುರಿಗೆ ಇದರದ್ದು ನೋಡಿ ಸೈಡ್ಸ್ ತೆಗೆದುಕೊಳ್ಬೇಕು ಕತ್ತರಿಯಲ್ಲಿ. ಆದರೆ ನೋಡಿ ಎಲ್ಲ ಇಲ್ಲಿ ಸಹ ಹಾಗೆ ಸೈಡ್ಸ್ ನೋಡಿ, ಸ್ವಲ್ಪ ಮುಳ್ಳು, ತುಂಬ ಮುಳ್ಳಿರುವಂತಹ ಬಟ್ ಬಹಳ ರುಚಿಕರವಾದ ಮೀನು. ಈ ಮಳೆಗಾಲದಲ್ಲಿ ಹೊಳೆಯಿಂದ ಬರ್ತದೆ, ಅದು ಇನ್ನೂ ಸಹ ಬಹಳ ರುಚಿಕರವಾಗಿರ್ತದೆ. ಸುರಿಗೆ ಸೈಡ್ಸ್ ಎಲ್ಲ ತೆಗೆದುಕೊಳ್ಳೋಣ. ನೋಡಿ ಹೀಗೆ ಇಲ್ಲಿ ಈ ಸೈಡ್ಸ್ ಹಾಗೆ ನೋಡಿ ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಳ್ಬೇಕು. ಸ್ವಲ್ಪ ಗಟ್ಟಿ ಸಹ ಇರ್ತದೆ ಇದು ಮೆಟ್ಟಕತ್ತೆಯಲ್ಲಿ ನಮ್ಮ ಹಿರಿಯರು ಮಾಡ್ತಿದ್ರು, ಸುಲಭದಲ್ಲಿ ಮಾಡ್ತಿದ್ರು. ಇದರಲ್ಲಿ ಈಗ ಈಸಿಯಾಗಿ ಆಗ್ತದೆ, ಏನು ತೊಂದರೆ ಇಲ್ಲ. ನೋಡಿ ಈ ಸೈಡ್ಸ್ ಇಲ್ಲಿದ್ದು ಇದರಲ್ಲಿ ಹುರುಪು ಏನು ಹೆಚ್ಚಿರುವುದಿಲ್ಲ. ನೋಡಿ, ಏನಿಲ್ಲ, ಹುರುಪುಗಳಿಲ್ಲ. ಉಳಿದ ಮೀನುಗಳಾಗಿ ಖಾಲಿ ಬಹಳ ಕ್ಲೀನಾಗಿರುವಂತಹದ್ದು. ಇನ್ನು ನೋಡಿ, ಇಲ್ಲೀಗ ಇರುವುದು, ಇಲ್ಲಿ ತೆಗೆದುಕೊಳ್ಳೋದು. ನೋಡಿ, ಸ್ವಲ್ಪ ಹೀಗೆ ಇದನ್ನು ನಾವು ಸುರಿಗೆ ತೆಗೆದುಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಹೀಗೆ ತೆಗೆದರೆ ನೋಡಿ, ಹೀಗೆ ತೆಗಿಬೇಕು. ಇನ್ನು ಈ ಭಾಗವನ್ನು ಹೀಗೆ ತೆಗೆದರೆ ನೋಡಿ ಈ ರೀತಿಯಾಗಿ ಬರ್ತದೆ. ಈಗ ಇದನ್ನು ಎಳೆದುಕೊಂಡು ಇದರ ಸೈಡ್ಸ್ ಉಂಟಲ್ಲ, ಸೈಡ್ಸನ್ನು ಈ ಕತ್ತರಿಯಲ್ಲಿಯೇ ಹೀಗೆ ಮಾಡಿಕೊಳ್ಳೋದು. ಆಗ ಒಳಗಿನ ಭಾಗದಲ್ಲಿರುವಂತಹ ಎಲ್ಲ ಕೊಳೆ ಏನೆಲ್ಲ ಉಂಟು ಅದೆಲ್ಲ ನಾವು ತೆಗೆದುಕೊಳ್ಬೋದು. ಮೊಟ್ಟೆ ಇದ್ದರೆ ಮೊಟ್ಟೆಯನ್ನು ಬಿಸಾಡಬೇಕು. ಇದರದ್ದು ಇಂಥದ್ದೆಲ್ಲ ಇದರದ್ದು ಮೊಟ್ಟೆಯನ್ನೆಲ್ಲ ಯೂಸ್ ಮಾಡಬಾರ್ದು. ದೊಡ್ಡದಾದ ಮಾತ್ರ ಮೊಟ್ಟೆಯನ್ನು, ಹೊಟ್ಟೆಯ ಭಾಗವನ್ನು ನೋಡಿ ಹೀಗೆ ಉಂಟು ನೋಡಿ, ಇಲ್ಲಿ ಚೆನ್ನಾಗಿ ತೆಗಿಬೇಕು. ಕೆಲವರು ಸಣ್ಣ ಮೀನಾದರೆ ಕಣ್ಣನ್ನು ಸಹ ತೆಗೆದು ಬಿಸಾಡ್ತಾರೆ. ಸ್ವಲ್ಪ ದೊಡ್ಡ ಮೀನಾದರೆ ಕಣ್ಣನ್ನು ಸಹ ಇಟ್ಕೊಳ್ಬೋದು. ನೋಡಿ, ಇಲ್ಲಿ ಹೀಗೆ ಇಷ್ಟು ಕ್ಲೀನಾಗಿ ಬರಬೇಕು. ಇಲ್ಲಿ ಇನ್ನು ಇದನ್ನು ಇದರ ಬಾಲ ತೆಗೆದು ನೀರಿನಲ್ಲಿ ಚೆನ್ನಾಗಿ ನೋಡಿ ಹೀಗೆ ಇದರ ಒಳಗಿನ ಪೋರ್ಷನ್ ಇಲ್ಲಿ ನಮಗೆ ಒಳ್ಳೆ ಕ್ಲೀನ್ ಆಗಬೇಕು, ನೀಟಾಗಿ ಕ್ಲೀನಾಗಿ ಬರಬೇಕು. ಅದು ಹೊಟ್ಟೆ ಭಾಗವನ್ನು ಚೆನ್ನಾಗಿ ನೀರಿನಲ್ಲಿ ಹೀಗೆ ಮಾಡಿ ಚೆನ್ನಾಗಿ ತೊಳೆದುಕೊಂಡ್ರೆ ನಮಗೆ ನೀಟಾದ ಮೀನು ಸಿಗ್ತದೆ. ಅಥವಾ ಇನ್ನೊಬ್ಬ ಕೆಲವರೆಲ್ಲ ಏನು ಮಾಡ್ತಾರೆ ಹೇಳಿದರೆ, ಇಲ್ಲಿಂದಲೇ ಈ ಸೈಡಿನಿಂದಲೇ ಹೀಗೆ ಕಟ್ ಮಾಡ್ಕೊಳ್ತಾರೆ. ನೋಡಿ, ಇಲ್ಲಿ ಹೀಗೆ ಕಟ್ ಮಾಡಿ ಇದೆಲ್ಲ ತೆಗೆದ ಮೇಲೆ ಇಲ್ಲಿಂದಲೇ ಹೀಗೆ ಕಟ್ ಮಾಡಿಕೊಂಡು ಬರ್ತಾರೆ. ಅದು ಸಹ ಆಗ್ತದೆ. ಇಲ್ಲಿ ಹೊಟ್ಟೆಯ ಭಾಗವನ್ನು ನೋಡಿ ಹೀಗೆ ಇಲ್ಲಿಂದ ಕಟ್ ಮಾಡ್ತಾರೆ. ಹಾಗೆ ಕಟ್ ಮಾಡಿದರೆ ಸಹ ನಡೀತದೆ. ಇಲ್ಲಿಂದ ಕಟ್ ಮಾಡ್ಕೊಂಡು ಬರ್ತಾರೆ, ಅದು ಆಗ್ತದೆ. ಹೀಗೆ ನಡುವಲ್ಲಿ ಕಟ್ ಮಾಡಿದ್ರು ಸಹ ಆಗ್ತದೆ, ಯಾವುದು ಸಹ ಆಗ್ತದೆ. ಇಲ್ಲಿಂದ ಕಟ್ ಮಾಡೋದಾದರೆ ಹೀಗೆ ಇಲ್ಲಿಂದ ಕಟ್ ಮಾಡಬೇಕು. ಸೊ ಎರಡು ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ. ಆಗ ಮಾಡಿದ ಹಾಗೆ ಈ ಎಲ್ಲ ಭಾಗ ತೆಗೆದು ಮತ್ತೆ ಇಲ್ಲಿಂದ ಕಟ್ ಮಾಡಿದರೆ ಸಹ ಆಗ್ತದೆ. ಸ್ವಲ್ಪ ಇದರಲ್ಲಿ ಮುಳ್ಳು ಸ್ವಲ್ಪ ಗಟ್ಟಿಯಾದ ಕಾರಣ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಿಕೊಳ್ಬೇಕು. ನನಗೆಲ್ಲ ಮೀನನ್ನು
ಹೀಗೆ ಎಲ್ಲ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೇನೆ. ಅದರ ಹೊಟ್ಟೆಯ ಭಾಗವನ್ನು ಕ್ಲೀನ್ ಮಾಡೋದು ಮಾತ್ರ ವೆರಿ ಇಂಪಾರ್ಟೆಂಟ್ ಅಂತ ನಾನು ಮೊದಲೇ ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ಮೀನು ಮಾಡಿ ಆಯಿತು. ಈಗ ಈ ಮೀನಿಗೆ ನಾವು ಸ್ವಲ್ಪ ಒಂದೊಂದು ಸಣ್ಣ ಇಡೀ ಇಡೋದಾದರೆ ಹೀಗೆ ಸ್ವಲ್ಪ ಕಟ್ಟು ಒಂದೊಂದು ಕೊಡುವ ಸಣ್ಣ ಕಟ್ಟು ಹೆಚ್ಚು. ಇದು ಸ್ವಲ್ಪ ದೊಡ್ಡದ ಮೀನಲ್ಲ, ಹಾಗಾಗಿ ಇದನ್ನು ನಾನು ಕಟ್ ಮಾಡೋದಿಲ್ಲ, ಇಡೀಯಾಗಿರ್ತೇನೆ. ಇರುವಾಗ ಸ್ವಲ್ಪ ಕಟ್ ಮಾಡಿ ಎಲ್ಲಕ್ಕೆ ಕಟ್ಟಿಸ್ಕೊಡ್ತೇನೆ. ಸಣ್ಣದಕ್ಕೆ ಬೇಡ, ಸ್ವಲ್ಪ ದೊಡ್ಡದಕ್ಕೆ ಒಂದು ಕಟ್ಸ್ ಅಂದರೆ ಅದರದ್ದು ಇದು ಎಳೆದುಕೊಳ್ಳಿಕ್ಕೋಸ್ಕರ, ತುಂಬ ಬೇಡ, ಸ್ವಲ್ಪ ಒಂದೊಂದು ಕಟ್ಸ್ಕೊಟ್ರೆ ಸಾಕು. ಕಟ್ ಮಾಡೋದಾದರೆ ಎರಡು ತೊಂದರೆ ಇಲ್ಲ. ಸ್ವಲ್ಪ ದೊಡ್ಡದುಂಟು ಮೀನು, ಅದರಿಂದಾಗಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಹಳದಿಯನ್ನು ಹಾಕೊಂಡಿರ್ತೇನೆ. ಸ್ವಲ್ಪ ಉಪ್ಪು ನೋಡಿ, ಉಪ್ಪು ಹಾಕಿ ಚೂರು ಹಳದಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತೇನೆ. ಆಮೇಲೆ ಈಗ ನಿಮಗೆ ಏನೆಲ್ಲ ಸಾಮಗ್ರಿಗಳು ಬೇಕೆಂತ ನಾನು ತೋರಿಸ್ಕೊಡ್ತೇನೆ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಅದರದ್ದು ಸ್ವಲ್ಪ ಚಪ್ಪೆ ಮೀನಿದು, ಅದಕ್ಕೆ ಏನೆಲ್ಲ ಬೇಕಂತ ಈಗ ನಾನು ಹೇಳ್ತೇನೆ. ಹೀಗೆ ಮಿಕ್ಸ್ ಮಾಡಿ ಇದನ್ನು ಹೀಗೆ ಇಟ್ಕೊಳ್ಳೋಣ. ಇನ್ನು ಮಸಾಲೆ ತಯಾರಿಸಲು ಬೇಕಾದ ಸಾಮಗ್ರಿಗಳನ್ನು ಹೇಳ್ತೇನೆ. ಮಸಾಲೆಗೆ ಇಲ್ಲಿ 6 ದೊಡ್ಡ ಉದ್ದದ ಮೆಣಸು ಅಂದರೆ ಬ್ಯಾಡಗಿ ಮೆಣಸು, 2 ರೌಂಡ್ ಮೆಣಸು, 1 ಇಡೀ ನೀರುಳ್ಳಿ ಬೇಕು. ಇದರಲ್ಲಿ ಅರ್ಧ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ ಮತ್ತು ಅರ್ಧ ಮಸಾಲೆಗೆ ಹಾಕಲಿಕ್ಕೆ. 1 ತೆಂಗಿನಕಾಯಿಯ ತುರಿ ಬೇಕು ನಮಗೆ, ಸಾಧಾರಣ ಸಣ್ಣ ತೆಂಗಿನಕಾಯಿ. ಇದು ಇಷ್ಟು ದೊಡ್ಡ ತೆಂಗಿನಕಾಯಿ, ಇಡೀ ತೆಂಗಿನಕಾಯಿ ಇದ್ದರೆ ಒಳ್ಳೆಯದು, ಅಥವಾ ದೊಡ್ಡ ತೆಂಗಿನಕಾಯಿ ಆದರೆ 1 ಗಡಿ ಸಾಕು. ವೆರಿ ಇಂಪಾರ್ಟೆಂಟ್ ಇದಕ್ಕೆ ಮೆಂತೆ. ಯಾವಾಗಲೂ ಮೆಂತೆಯನ್ನು ನಾವು 1/4 ಸ್ಪೂನ್ನಷ್ಟು ಹಾಕುವವರು, ಇಲ್ಲಿ ನಾವು ಅರ್ಧ ಸ್ಪೂನ್ನಷ್ಟು ಮೆಂತೆಯನ್ನು ಹಾಕಬೇಕಾಗ್ತದೆ. ಯಾಕೆ ಹೇಳಿದರೆ ಈ ಒಂದು ಕುರ್ಚಿ ಮೀನು, ಪೋನಿ ಮೀನು ಅಂತ ಏನು ಹೇಳ್ತೇವೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಪೋನಿ ಅಂತ ಕರೀತಾರೆ. ಅದಕ್ಕೆ ಸ್ವಲ್ಪ ಮೆಂತೆ ಸ್ವಲ್ಪ ಜಾಸ್ತಿ, ಮತ್ತು ಸ್ವಲ್ಪ ಇದು ಅಜ್ವಾಯಿನ್, ಓಮ, 5-6 ಕಾಳುಗಳಷ್ಟು ನಮ್ಮದು ಕರಿಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, 1/2 ಚಮಚದಷ್ಟು ನಮ್ಮದು ಕೊತ್ತಂಬರಿ ಬೀಜ. ಸೊ ಇಷ್ಟನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಮೊದಲು ಬಾಣಲೆ ಹೊತ್ತಿಸ್ಕೊಳ್ತೇನೆ. ಅದಕ್ಕೆ ನಾನು ಯೂಸ್ ಮಾಡೋದು ತೆಂಗಿನ ಎಣ್ಣೆ. ನೀವು ಬೇಕಿದ್ರೆ ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಬಿಸಿಯಾಗುವಾಗ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಅದರಲ್ಲಿ 4 ಬೀಜಗಳಷ್ಟು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಗಾರ್ಲಿಕ್, 4 ಬೀಜಗಳಷ್ಟು ಗಾರ್ಲಿಕ್ಕನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡೋಣ. ಇದನ್ನು ಹೀಗೆ ಸ್ವಲ್ಪ ಸಾಧಾರಣ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದನ್ನು ತೆಗೆದುಕೊಳ್ತಿದ್ದೇನೆ. ನೋಡಿ, ತೆಗೆದುಕೊಂಡು ಒಂದು ಬೇರೆ ಹೀಗೆ ತೆಗೆದಿಟ್ಟೆ. ಈಗ ಅದರಲ್ಲೇ ಸಣ್ಣ ಉರಿಯಲ್ಲಿ ಮೆಂತೆಯನ್ನು ಹಾಕ್ಕೊಳ್ತಿದ್ದೇನೆ. ನಾನು ಹೇಳಿದ ಹಾಗೆ ಇದಕ್ಕೆ ಸ್ವಲ್ಪ ಮೆಂತೆ ಜಾಸ್ತಿ, ಮೆಂತೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. 1/4 ಹಾಕುವಲ್ಲಿ ನಾವು ಈ ಮೆಂತೆಯನ್ನು ಅರ್ಧ ಸ್ಪೂನ್ನಷ್ಟು ಯಾವಾಗಲೂ ಹಾಕ್ಕೊಳ್ಬೇಕು. ಸ್ವಲ್ಪ ಹೀಗೆ ಹಾಕೋದು ಎಣ್ಣೆಯಲ್ಲಿ, ಮತ್ತೆ ಪುನಃ ಇದನ್ನು ಸಹ ಹೀಗೆ ತೆಗೆದುಕೊಳ್ಳೋದು. ಸೊ ಮೆಂತೆ ಆಯಿತು ತೆಗೆದುಕೊಂಡು, ಈಗ ಅದೇ ಎಣ್ಣೆಯಲ್ಲಿ ನಾನು ಸ್ವಲ್ಪ ಕಾಳು ಮೆಣಸು ಹಾಕೋತಿದ್ದೇನೆ. ಬೇರೆ ಬೇರೆ ಫ್ರೈ ಮಾಡ್ತಿದ್ದೇನೆ ಒಟ್ಟಿಗೆ, ಅದರದ್ದು ತುಂಬ ಇದಾಗ್ತದೆ. ಮತ್ತು ಕಾಳು ಮೆಣಸು ಮತ್ತು ಈ ಓಮ ಕೇವಲ 1/4 ಚಮಚದಷ್ಟು ಓಮಗಳಷ್ಟು ಹಾಕೊಳ್ತಿದ್ದೇನೆ. ಸೊ ಇಲ್ಲಿ ಇದೆಲ್ಲ ಆಯಿತು ನೋಡಿ, 2 ಸಹ ಹೀಗೆ ಫ್ರೈ ಆಯಿತು. ತೆಗೆದುಕೊಳ್ತಿದ್ದೇನೆ. ಇದನ್ನು ಸಹ ಚೂರು ಫ್ರೈ ಮಾಡ್ಕೊಳ್ಳೋದು ಇದೆಲ್ಲವನ್ನು ಸಹ. ಅಂದರೆ ಆಲ್ರೆಡಿ ಕಬ್ಬಿಣದ ಬಾಣಲೆ ಹೇಳಿದ ಕೂಡಲೇ ಅದು ತುಂಬ ಬಿಸಿ ಇರ್ತದೆ. ಇನ್ನು ಜೀರ ಮತ್ತು ಈ ಕೊತ್ತಂಬರಿ, ಜೀರ ಮತ್ತು ಕೊತ್ತಂಬರಿ ಒಟ್ಟಿಗೆ ಮಾಡೋದು, ತುರಿಗೆ ಹಾಕೊಳ್ಳೋದು. ಅದು ಸೂರು ಇದಾಗುವಾಗಲೇ ಈಗ ನಾವು ಸ್ವಲ್ಪ ಫ್ರೈ ಆಗುವಾಗಲೇ ಕೂಡಲೇ ಮೆಣಸನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಉರಿ ಹದಾದಲ್ಲಿರಲಿ, ನಮಗೆ ಹದ ಉರಿಗಳು ಬೇಕು.
ಎಣ್ಣೆ ನಾನು ಹಾಕೊಂಡದ್ದು 1 ಚಮಚದಷ್ಟು ಮಾತ್ರ, ಅಷ್ಟೇ ಎಣ್ಣೆಯಲ್ಲಿ ನಾವು ಇದನ್ನು ನೋಡಿ, ಇನ್ನೂ ಸಹ ಅದರಲ್ಲಿ ಎಣ್ಣೆ ಉಂಟು. ಹೀಗೆ ಉರಿಯಲ್ಲಿ ಫ್ರೈ ಮಾಡಿ ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಇದೀಗ ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಆಗ ಸುರಿಗೆ ಫ್ರೈ ಮಾಡಿಕೊಂಡ ಬೆಳ್ಳುಳ್ಳಿ, ಮೆಂತೆ ಹಾಗೂ ಕರಿಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. 1 ತೆಂಗಿನ ತುರಿ, 1 ಗಡಿ ಆದರೆ 1 ಗಡಿ ಹಾಕೊಳ್ಳಿ, ಇದು ದೊಡ್ಡದಾದರೆ. ಇನ್ನು ಈ 1 ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಅರ್ಧ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಹಳದಿ ಮತ್ತು ಹುಳಿ ಬೇಕು ನಮಗೆ. ಹುಳಿ 1 ಲಿಂಬೆ ಗಾತ್ರದ್ದು, ದೊಡ್ಡ ಲಿಂಬೆ ಗಾತ್ರದ್ದಲ್ಲ, ಅದನ್ನು ನಾನು ತೋರಿಸ್ತೇನೆ. ಇಷ್ಟು ದೊಡ್ಡ ಹುಳಿಯನ್ನು ಹಾಕಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿಗೆ ಅಥವಾ ಯಾವುದಾದ್ರು ವೆಟ್ ಗ್ರೈಂಡರಿಗ ಅಥವಾ ಕರಿಯುವ ಕಲ್ಲಿಗ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವೀಗ ಇದನ್ನು ಹೇಗೆ ಫೈನಾದ ಪೇಸ್ಟಾಗಿ ಮಾಡಿ ತರಬೇಕು. ಈಗ ನಾನು ಫೈನಾದ ಪೇಸ್ಟ್ ಮಾಡಿ ತರ್ತೇನೆ. ನೀವು ಯಾವುದರಲ್ಲಿ ಹಾಕ್ಬೋದು, ನಿಮಗೆ ಯಾವ ಕನ್ವೀನಿಯೆಂಟ್, ಯಾವುದರಲ್ಲಿ ಫೈನ್ ಪೇಸ್ಟ್ ಆಗ್ತದೆ. ಮೀನಲ್ಲ, ಮೀನಾದ ಕಾರಣ ಅದಕ್ಕೆ ಒಳ್ಳೆ ಫೈನಾದ ಪೇಸ್ಟ್ ಬೇಕು. ಮಿತ್ರರೇ, ನಾನು 2 ಬಾರಿ ನೋಡಿ, ಇಲ್ಲಿ 1 ಬಾರಿ ಮಾಡಿದ್ದೆ, ಇಲ್ಲಿ ಇನ್ನೊಂದು ಬಾರಿ ಮಾಡಿದೆ. ಇದನ್ನೆಲ್ಲ ಇದಕ್ಕೆ ಒಟ್ಟಿಗೆ ಒಂದಕ್ಕೆ ತೆಗೆದುಕೊಳ್ತೇನೆ. ಮತ್ತು ಇದು ಇಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಗೆದುಕೊಳ್ತೇನೆ. ಇಷ್ಟನ್ನು ಈಗ ಇದು ಹಾಗೆ ಇಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಗ್ಯಾಸ್ ಹೊತ್ತಿಸಿಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತಿದ್ದೇನೆ. ನೀವು ಬೇಕಿದ್ದರೆ ಯಾವ ಎಣ್ಣೆ ಸಹ ಬಳಸಬಹುದು. ನೋಡಿ, ಇದರ ಒಳಗೆ ಸ್ವಲ್ಪ ಯಾವಾಗಲೂ ಈ ಮಣ್ಣಿನ ಪಾತ್ರೆ ತೊಳೆದಿಟ್ಟದ್ದು, ಬಿಸಿಲಲ್ಲಿ ಇಟ್ಟದ್ದು, ಅಂದರೆ ನಾವು ಅದನ್ನು ಎಣ್ಣೆಯನ್ನು ಸವರಿಟ್ಟಂತಹ ಸೀಸನಿಂಗ್ ಮಾಡಿದಂತಹದ್ದು, ಅದರಿಂದಾಗಿ ಸ್ವಲ್ಪ ಎಣ್ಣೆ ಬರ್ತದೆ ಯಾವಾಗಲೂ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. 1-2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈ ಸಣ್ಣದಾಗಿ ಹೆಚ್ಚಿಟ್ಟಂತಹ ನೀರುಳ್ಳಿಯಲ್ಲಿ ಅರ್ಧ ಭಾಗದಷ್ಟು ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇಲ್ಲಿ ಬೇಕಿದ್ರೆ ನೀವು ನೀರುಳ್ಳಿ ಹೆಚ್ಚು ಸಹ ಯೂಸ್ ಮಾಡ್ಕೊಳ್ಬೋದು, ಬಹಳ ಚೆನ್ನಾಗಿ ಬರ್ತದೆ. 1 ನೀರುಳ್ಳಿ, ಇಡೀ ನೀರುಳ್ಳಿಯನ್ನು ಹೀಗೆ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೋದು. ಅಥವಾ ಅರ್ಧ ನೀರುಳ್ಳಿ ಇದಕ್ಕೆ ಇಟ್ಟು ಇನ್ನು ಅರ್ಧ ನೀರುಳ್ಳಿ ಮಸಾಲೆಯನ್ನು ಹಾಕಿದಾಗ ಅದನ್ನು ಹೇಗೆ ಸಹ ಆಚೀಚೆ ಮಾಡ್ಕೊಳ್ಬೋದು. ಇದು ಮಾತ್ರ ಸ್ವಲ್ಪ ಕಲರ್ ನಮಗೆ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಹುರಿಬೇಕು. ಅದರೊಟ್ಟಿಗೆ ನಾವು 1 ಕರಿ ಲೀವ್ಸ್ ಅಂತ ಹಾಕೊಳ್ತಿದ್ದೇನೆ ನಾನು. ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಳೋಣ. ನಾವು ಬೇಕಿದ್ರೆ ಇದಕ್ಕೆ ಈ ಒಂದು ಸೌಟನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಒಳ್ಳೆ ಗೋಲ್ಡನ್ ಬ್ರೌನ್ ಬರಲಿ. ವೀಕ್ಷಕರೇ, ಇಲ್ಲಿ ನೋಡಿ, ಇದೀಗ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ. ಪರಿಮಳ ಬಹಳ ಚೆನ್ನಾಗಿ ಬರ್ತಾ. ಈಗ ಈ ಮಸಾಲೆ ಏನು ನಾವು ರೆಡಿ ಮಾಡಿದ್ದೇವೆ ನೋಡಿ, ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರನ್ನು ಸಹ ಹಾಕೊಳ್ಳೋಣ. ಇದರಲ್ಲಿ ಇದಾಗುವಾಗ ನೋಡಿ, ಹೀಗೆ ಎಣ್ಣೆ ಬರ್ತದೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇನ್ನು ತುಂಬ ನೀರು ಸಹ ಮಾಡ್ಕೊಳ್ಳೋದು ಬೇಡ, ನಾವು ತುಂಬ ದಪ್ಪ ಸಹ ಬೇಡ ನಮಗೆ. ಅದರಿಂದಾಗಿ ಇದು ಸ್ವಲ್ಪ ದಪ್ಪ ಆಯಿತು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ. 1 ಲೋಟದಷ್ಟು ನೀರು ಪುನಃ ಹಾಕ್ಕೊಂಡೆ ನಾನು. ಆದರೂ ಸಹ ಪುನಃ ದಪ್ಪ ಆಯಿತು. ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. 1 ಅರ್ಧ ಲೋಟ ಪುನಃ ಹಾಕ್ಕೊಂಡೆ ನೀರು. ನೋಡಿ, ಈ ಹದದಲ್ಲಿ ಇದು ಈಗ ನಮಗೆ ಬೇಕು. ಸಾಧಾರಣ ನೀರು ಅಲ್ಲ, ತುಂಬ ದಪ್ಪ ಸಲ್ಲ. ನೋಡಿ, ಇದು ಹದ ಕಾಣ್ಬೋದು ನಿಮಗೆ. ಈಗ ಉಳಿದ ನೀರುಳ್ಳಿ ಉಂಟಲ್ಲ, ಉಳಿದ ನೀರುಳ್ಳಿ ಸ್ವಲ್ಪ ಇಟ್ಟದ್ದು. ಸೊ ನಾವು ಒಂದೇ ನೀರುಳ್ಳಿ ತೆಗೆದುಕೊಂಡದ್ದು, ದೊಡ್ಡ ನೀರುಳ್ಳಿ. ಅದರಲ್ಲಿ 1 ತುಂಡು ನಾವು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿದ್ದೇವೆ. ಇನ್ನು ಅರ್ಧ ತುಂಡನ್ನು ಫ್ರೈ ಮಾಡಿ ಬ್ರೌನ್ ಮಾಡ್ಕೊಂಡೇವೆ. ಉಳಿದದನ್ನು ಅದಕ್ಕೆ ಹಾಕ್ಕೊಂಡೆವು.
ಹೆಚ್ಚು ನೀರುಳ್ಳಿಯನ್ನು ಯೂಸ್ ಮಾಡ್ಬೋದು. ಈಗ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಡಿಮೆ ಹಾಕೊಳ್ಳೋಣ, ಯಾಕಂದರೆ ನಾವು ಮೀನಿಗೆ ಸಹ ಹಾಕ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಇದು ಮುಚ್ಚಳವನ್ನು ಮುಚ್ಚಿಕೊಂಡು ನಾವೀಗ ಇದಕ್ಕೆ ಒಂದು ಕುದಿ ಬರಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಒಳ್ಳೆ ಕುದಿತಾ ಬರ್ತಾ ಉಂಟು. ನಾನೀಗ ಸೈಡ್ ಮಾಡಿ ತೆಗಿದ್ದೇನೆ, ಇಲ್ಲದಿದ್ದರೆ ಎಲ್ಲ ಗ್ಯಾಸಿನ ಇದು ವಿಡಿಯೋದ ಕ್ಯಾಮರಕ್ಕೆ ಅದರದ್ದು ಹಬೆ ಬರ್ತದೆ. ಹೀಗೆ ಒಳ್ಳೆ ಕುದಿತಾ ಉಂಟು. ಈ ಹೊತ್ತಿನಲ್ಲಿ ನೀವು ಇದರಲ್ಲಿ ಉಪ್ಪು ಹೇಗೆ ಉಂಟು, ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಹೀಗೆ ಪರಿಮಳ ಬರ್ತದೆ. ಆ ಮೆಂತೆ, ಎಲ್ಲದಕ್ಕೆ ಹೆಚ್ಚು ಮೆಂತೆ ಹಾಕಬಾರ್ದು. ನೋಡಿ, ಈಗ ನೋಡಿ, ಈ ಮೀನನ್ನು ಏನು ನಾವು ಹಳದಿ ಮತ್ತು ಇದನ್ನು ತೆಗೆಸಿಟ್ಟಿದ್ದೇವೆ, ಇದನ್ನು ಒಂದೊಂದಾಗಿ ಇದರೊಳಗೆ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಮೆಲ್ಲ ತಿರುಗಿಸ್ಕೊಳ್ಳಿ. ಮೀನು ಹುಡಿ ಆಗಬಾರ್ದು. ಇದು ಪಕ್ಕ ಹುಡಿ ಆಗುವಂಥ ಮೀನಲ್ಲ, ಸ್ವಲ್ಪ ಗಟ್ಟಿ ಮೀನು ಇದು ಸ್ವಲ್ಪ. ಬಟ್ ಮೀನುಗಳು ಎಷ್ಟು ಹೇಳಿದರೆ ಸಹ ಅದು ಸ್ಮೂತೆ, ಏನು ಹೇಳಿದರೆ ಸಹ. ಈಗ 1 ನಿಮಿಷಗಳ ಕಾಲ ಸ್ವಲ್ಪ ಸೈಡ್ ಬಿಟ್ಟುಕೊಂಡು ಹೀಗೆ ಇದನ್ನು ಒಂದು ಕುದಿ, ಗಟ್ಟಿಯಾದ ಒಂದು ಕುದಿ ಬರಲಿ. ಒಳ್ಳೆ ನೋಡಿ ವೀಕ್ಷಕರೇ, ಒಳ್ಳೆ ಕುದಿ ಬರ್ತಾ ಉಂಟು. ನಾನು ಸ್ವಲ್ಪ ಹದಾದಲ್ಲಿ ಇಟ್ಟುಕೊಂಡಿದ್ದೇನೆ. ನೋಡಿ, ನಿಧಾನಕ್ಕೆ ನೋಡಿ ಹೇಗೆ ಬಂತು ನೋಡಿ, ಮೀನುಗಳೆಲ್ಲ ಹೀಗೆ ಬರಬೇಕು. ನೋಡಿ, ಸಾಧಾರಣ ಎಲ್ಲ ಬೆಂದಿತ್ತು. ಈಗ ಇದನ್ನು ಆಫ್ ಮಾಡಿಕೊಳ್ಳುವ ಬದಲು ಒಂದು ಒಳ್ಳೆ ನಮಗೆ ಬಬಲ್ಸ್ ಕಾಣಬೇಕು. ಉಪ್ಪು ಈಗ ನೋಡಿ, ಆಗ ನೋಡಿದ ಉಪ್ಪಿಗಿಂತ ಸಹ ಈಗ ಕರೆಕ್ಟಾಗಿ ಉಂಟು. ನಾನು ಹಾಕಿದಂತಹ ಪ್ರಮಾಣ ಕರೆಕ್ಟ್ ಆಗ್ತಾ ಇದೆ. ಈಗ ಇದನ್ನು ನಾನಿನ್ನು ಆಫ್ ಮಾಡ್ಕೊಳ್ತೇನೆ. ಆಫ್ ಮಾಡಿಕೊಂಡು ನಾವು ಸರ್ವ್ ಮಾಡೋಣ. ನೋಡಿ, ಹೀಗೆ ಬಂದಿದೆ ನೋಡಿ, ಮೀನು ಹೀಗೆ ಬರಬೇಕು. ಮೀನಿನ ಪದಾರ್ಥ ಪರಿಮಳಯುಕ್ತವಾಗಿದೆ ಸಹ, ಅದರೊಟ್ಟಿಗೆ ರುಚಿಯೂ ಅಷ್ಟೇ ಸೊಗಸಾಗಿದೆ. ಕರಾವಳಿಯ ಶೈಲಿಯ ಮೀನಿನ ಪದಾರ್ಥ ಯಾವತ್ತೂ ಬಹಳ ರುಚಿಕರವೇ. ಎಷ್ಟು ಮೀನು ಬೇಕೋ ಅಷ್ಟು ಮೀನನ್ನು ನಾವು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ರುಚಿಕರವಾದ ಈ ಒಂದು ಕುರ್ಚಿ ಮೀನು, ಇದಕ್ಕೆ ಪೋನಿ ಮೀನು ಅಂತ ಸಹ ಹೇಳ್ತಾರೆ. ನಾವು ಹೆಚ್ಚಾಗಿ ಕುರ್ಚಿ ಹೇಳಿ ಕರೆಯೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.